Hello students, welcome to the first video of our chemistry journey together. If you are preparing for your class 11th or 12th exam, you are in the right place. Chemistry might seem challenging, especially to rural background students as well, Kannada medium students. But trust me, it's one of the most fascinating and easiest subject once you get the hang on it. Whether it may be organic, inorganic or physical chemistry, we will tackle it all with the clear explanations and some important tips, and we will cover everything from the basics to advanced topics one by one, so you can feel confident and ready to score better than the previous. ಸೊ ಚಾನಲ್ ನೇಮ್ ಬಂದುಬಿಟ್ಟು ಕೆಮ್ ಗುರು ಕ್ಲಾಸಸ್. ನಾನು ಹೇಳ್ದಂಗೆ ಈ ಚಾನಲ್ ಕ್ರಿಯೇಟ್ ಮಾಡಿರೋ ಮೇನ್ ಉದ್ದೇಶ ಏನಪ್ಪ ಅಂತಂದರೆ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ಸ್ವಲ್ಪ ಕಷ್ಟ ಅನಿಸುತ್ತೆ, ಅದು ಹೌದು. ಬಿಕಾಸ್ ನನ್ನ ಹತ್ರ ಸುಮಾರು ಜನ ವಿದ್ಯಾರ್ಥಿಗಳು ಬಂದು ಹೇಳಿದ್ದಾರೆ, ಸರ್ ಕೆಮಿಸ್ಟ್ರಿಲಿ ಕೆಲವೊಂದು ಕಾನ್ಸೆಪ್ಟ್ ಅರ್ಥನೇ ಆಗಲ್ಲ. ಬಿಕಾಸ್ ಈಗ ತಾನೇ ರೀಸೆಂಟಾಗಿ SSLC ಮುಗಿಸ್ಕೊಂಡು ಫಸ್ಟ್ PU ಬಂದಿರ್ತಾರೆ. ಕನ್ನಡ ಮೀಡಿಯಮಿಂದ ಇಮಿಡಿಯೇಟಾಗಿ ಎಲ್ಲನೂ ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿಬೇಕು. ಅಥವಾ ಫಸ್ಟ್ PU ಮುಗಿಸ್ಕೊಂಡು ಸೆಕೆಂಡ್ PU ಬಂದಿದ್ದೀವಿ ಸರ್, ಇವಾಗಲೂ ಇನ್ನೂ ಕೆಮಿಸ್ಟ್ರಿ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ಸ್ಪೆಷಲಿ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಎಲ್ಲ ಮಾಡಿರ್ತೀವಿ ಸರ್, ಬಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲನೂ ಮರ್ತೋಗುತ್ತೆ, ಎಷ್ಟು ಓದಿದ್ರೂ ನೆನಪು ಉಳ್ಳಂಗಿಲ್ಲ ರೀ. ಈ ಥರ ಎಲ್ಲ ಸುಮಾರು ಜನ ಸ್ಟೂಡೆಂಟ್ಸ್ ಬಂದು ನನ್ನ ಹತ್ರ ಹೇಳ್ತಾರೆ. ಅದು ಹೌದು, ನಾನು ಒಪ್ಕೊಳ್ತೀನಿ. ಬಿಕಾಸ್ ಸಬ್ಜೆಕ್ಟ್ ಇರೋದೇ ಆ ಥರ. ಸೊ ನಾನು ಕ್ಲಾಸಲ್ಲಿ ಹೇಳ್ತಿರ್ತೀನಿ ಸ್ಟೂಡೆಂಟ್ಸ್ಗೆ, ಕೆಮಿಸ್ಟ್ರಿ ಈಸ್ ಅ ವೋಲ್ಟೈಲ್ ಸಬ್ಜೆಕ್ಟ್. ಸೊ ನೀವು ಎಷ್ಟು ಓದಿದ್ರೂ ಮರ್ತು ಹೋಗುತ್ತೆ. ನೀವು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು. ರಿಯಾಕ್ಷನ್ಸ್ ಆಗಲಿ, ಮೋಲ್ ಕಾನ್ಸೆಪ್ಟ್, ವಾಟ್ ಎವರ್ ಇಟ್ ಈಸ್, ಫಿಸಿಕಲ್, ಇನ್ಆರ್ಗ್ಯಾನಿಕ್ ಆರ್ ಆರ್ಗ್ಯಾನಿಕ್. ಓಕೆ, ಬಟ್ ಡೋಂಟ್ ವರಿ, ಕೆಮಿಸ್ಟ್ರಿನ ಎಷ್ಟು ಸಾಧ್ಯನೋ ಅಷ್ಟು ಕನ್ನಡದಲ್ಲಿ ಸಿಂಪ್ಲಿಫೈ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಓಕೆ, ಆ್ಯಂಡ್ ನಾನು ಹೇಳ್ದಂಗೆ ಮೇನ್ ಇಂಟೆನ್ಷನ್ ಏನಪ್ಪ ಅಂತಂದರೆ, ಈ ಚಾನಲ್ ಕ್ರಿಯೇಟ್ ಮಾಡಿರೋದು ನಮ್ಮ ವಿದ್ಯಾರ್ಥಿಗಳು, ಮೀನ್ಸ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸು ನಾಟ್ ಓನ್ಲಿ ಬೋರ್ಡ್ ಎಕ್ಸಾಮಲ್ಲಿ ಸ್ಕೋರ್ ಮಾಡಲಿಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು. ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮ್ ಲೈಕ್ CET, NEET, JEE ಅಂಥ ಪರೀಕ್ಷೆಗಳನ್ನು ಎದುರಿಸಬೇಕು. ಬಿಕಾಸ್ ವಿ ಆಲ್ ನೋ ದ್ಯಾಟ್ ಪ್ರೆಸೆಂಟ್ ಯಾವ ಥರ ಕಾಂಪಿಟೇಷನ್ ಇದೆ ಅಂತ ನಮಗೆಲ್ರಿಗೂ ಗೊತ್ತು, ಕರೆಕ್ಟ್ ನೋ. ಆ್ಯಂಡ್ ದಿಸ್ ಈಸ್ ದ ಎಕ್ಸಾಮ್ ಪೀಕ್ ಟೈಮ್. ಎಕ್ಸಾಮ್ ಪೀಕ್ ಟೈಮ್ ಅಂತಂದರೆ ಫಸ್ಟ್ PU ಆಗಲಿ ಅಥವಾ ಸೆಕೆಂಡ್ PU ಆ್ಯನ್ಯುವಲ್ ಎಕ್ಸಾಮ್ ಪೀಕ್ ಟೈಮ್ ಇದು. ಸೊ ಈ ಎಕ್ಸಾಮ್ ಪೀಕ್ ಟೈಮ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ, ವಾಟ್ ಆರ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯಾವಾಗ ಕೇಳ್ಬೋದಪ್ಪ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಸಪೋಸ್ ಇಫ್ ಯು ಅನಲೈಸ್ ದ ಮಾಡೆಲ್ ಕ್ವಶನ್ ಪೇಪರ್ಸ್ ಆರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಯಾವ ಥರ ಎಕ್ಸಾಮನ್ನು ಫೇಸ್ ಮಾಡಬೇಕು, ಯಾವ್ದು ಬರಿಬೇಕು, ಎಲ್ಲದನ್ನು ನಾವು ಇನ್ನು ಮುಂದೆ ಡಿಸ್ಕಷನ್ ಮಾಡೋಣ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಫಸ್ಟ್ PU ಕೆಮಿಸ್ಟ್ರಿ ಬ್ಲೂ ಪ್ರಿಂಟ್, ಈ ವರ್ಷದ ಬ್ಲೂ ಪ್ರಿಂಟ್ ಯಾವ ಥರ ಇದೆ, MCQ ಯಾವ ಥರ ಕೇಳ್ತಾರೆ ಆಗಲಿ, ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 2 ಮಾರ್ಕ್ಸ್ ಆಗಲಿ, 3 ಮಾರ್ಕ್ಸ್ ಆಗಲಿ, ಆಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ 5 ಮಾರ್ಕ್ಸ್ ಆಗಲಿ, ಅಥವಾ ನ್ಯೂಮೆರಿಕಲ್ಸ್, ಅದಾದಮೇಲೆ ಸೆಕೆಂಡ್ PU ಕೂಡ ನಾನು ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಸೊ ನಾನು ಹೇಳ್ದಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಫಸ್ಟ್ PU ಕೆಮಿಸ್ಟ್ರಿ ಬ್ಲೂ ಪ್ರಿಂಟ್ ಜೊತೆಗೆ ಈಚ್ ಚಾಪ್ಟರ್, ಮೀನ್ಸ್ ಟೋಟಲ್ 9 ಚಾಪ್ಟರ್ ಇದೆ. 9 ಚಾಪ್ಟ್ರಲ್ಲಿ ಯಾವ್ಯಾವ ಥರ ಇಂಪಾರ್ಟೆಂಟ್ ಕ್ವಶನ್ಸ್, ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ಕರಿತೀವಲ್ಲ, ಆ ಥರ ಕ್ವಶನ್ಸ್ ಯಾವ್ಯಾವ ಕೇಳ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಓಕೆ, ಸೊ ಲೆಟ್ಸ್ ಟರ್ನ್ ಕೆಮಿಸ್ಟ್ರಿ ಫ್ರಮ್ ಅ ಚಾಲೆಂಜ್ ಇನ್ ಟು ಯುವರ್ ಸ್ಟ್ರೆಂಗ್ತ್. ಐ ಹೋಪ್ ಲೆಟ್ಸ್ ಲರ್ನ್ ಆ್ಯಂಡ್ ಗ್ರೋ ಟುಗೆದರ್. ಸೊ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ, ಲೈಕ್ ಮಾಡಿ. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್, ಸರ್ ನಮಗೆ ಈ ಕಾನ್ಸೆಪ್ಟ್ ಬಗ್ಗೆ ಅರ್ಥ ಆಗಿಲ್ಲ, ಇದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ, ಯು ಕ್ಯಾನ್ ಕಮೆಂಟ್ ಆನ್ ದ ಕಮೆಂಟ್ ಸೆಕ್ಷನ್. ಆ್ಯಂಡ್ ಫಸ್ಟ್ ವಿಡಿಯೋ ಆಗಿರೋದನ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿತ್ ಫಸ್ಟ್ PU ಕೆಮಿಸ್ಟ್ರಿ ಬ್ಲೂ ಪ್ರಿಂಟ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಆಫ್ ಆಲ್ ದ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.